ಆಗೋಯ್ತು. ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನಂತೂ ಇವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚಿಸೋಣ ಅಂತ ಕರ್ಕೊಂಡೋಗೋಣ ಅಂತ ಇದ್ದೀನಿ. ಯಾಕಂತ ಅಂದರೆ ಅವಳಿಗೆ ಒಂದು ವಾರ ಆಗಿತ್ತು, ಕೈ ಚುಚ್ಚಿಸೋಕ್ಕೆ ಆಗಿರಲಿಲ್ಲ. ಆಗ ಚುಚ್ಚೋಣ ಈಗ ಚುಚ್ಚಿಸೋಣ ಅಂದ್ಕೊಂಡು, ಬಟ್ ನಾವು ಒಂದೆರಡು ಸೇಟ್ ಅಂಗಡಿಗೆ ಹೋಗೋದಕ್ಕೆ ಅವರಂದ್ರು ಅದನ್ನು ತೆಳು ಮಾಡಬೇಕು ಅದು ಇದು ಅಂತ ಹೇಳಿದ್ರು. ಕಂಬಿ ಉದ್ದ ಇದೆ, ದಪ್ಪ ಇದೆ ಅಂತೆಲ್ಲ. ಅಮ್ಮ ಅಂತಂದರೆ ಏನಿಲ್ಲ, ಅದು ಹೋದ ಸಲನೇ ದಪ್ಪ ಇರಲಿಲ್ವ, ಏನಿಲ್ಲ ಚುಚ್ತಾರೆ ಕಣ, ಅವ್ರು ಏನೋ ಇದು ಮಾಡ್ತಿದ್ದಾರೆ, ಬೇಡ ಬಿಡು ಅಲ್ಲೆಲ್ಲಾರ ನೋಡ್ಸೋಣ ಅಂತಂದರು. ಆಮೇಲೆ ನಾವು ಎಲ್ಲಿ ಚುಚ್ಚಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದೇ ಭಾನುವಾರ ನಾನು ಅವಳಿಗೆ ಬಳೆ ತಗೊಬರೋಣ ಅಂತ ಸೇಟು ಅಂಗಡಿಗೆ ಹೋಗಿದ್ದಾಗ ಅಲ್ಲೊಬ್ರು ಹೇಳಿದ್ರು ಆಚಾರ ಅಂಗಡಿ ಚುತ್ತಾರೆ, ಅಲ್ಲಿ ಐತೆ ಕಣ ಹೋಗಿ ಇಲ್ಲೇ ಹತ್ರ ಅಂತ ಹೇಳಿದ್ರು. ಸರಿ ಆಯಿತು, ಇವತ್ತು ರಜೆ ಇರುತ್ತೆ ಭಾನುವಾರ ಅಂತ ಹೇಳಿದ್ರು. ಸರಿ ಆಯಿತು, ಹಂಗಾದರೆ ಸೋಮವಾರ ಚುಚ್ಚಿಸೋಣ, ಹೆಂಗಿರೋ ಒಂದು ವಾರ ಕರೆಕ್ಟಾಗಿ ಆಗುತ್ತೆ, ಮಾದಪ್ಪನ ವಾರನೇ ಅಲ್ವಾ ಸೋಮವಾರ ಅಂತ ಹೇಳಿದ್ರು. ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಹೊರಡೋಣ ಅಂತ ನಾನು ಈ ಥರ ರೆಡಿಯಾಗಿ ನನ್ನ ಮಗಳನ್ನೂ ಈ ಥರ ಸೂಪರ್ ಡೂಪರಾಗಿ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ. ಬಟ್ ತುಂಬ ಅಳ್ತಿದ್ಲು ಅವಳಂತೂ. ಹಾಗೇ ನಾವು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅವಳಂತೂ ಮುತ್ತು ಕೊಡೋದಂತೂ ಜಾಸ್ತಿ ನನಗಂತೂ. ಅದರಂತೂ ನಾನು ತುಟಿಗೆ ಲಿಫ್ಟಿಗೆ ಹಾಕೋಬಿಟ್ಟಿರೋಂತೂ ನನಗೆ ಅಂಟ್ಕೊಳ್ಳುತ್ತೆ ಅಂತಲೇ ಅರ್ಧ ಕೊಡ್ತಾನೆ ಇರ್ತಾಳೆ. ಬಟ್ ಆದರೆ ಅದು ಥರ ಸ್ಪ್ರೆಡ್ ಆಗೋಲ್ಲ ಆ ಥರ ಲಿಫ್ಟಿಕ್ಕು. ಹಂಗಾಗಿ ಅವಳಂತೂ ಆಮೇಲೆ ಅವ್ರ ಅಪ್ಪನ ಹೋಗೋಣ ಬಾಯ್ ಮಾಡ್ಬಿಟ್ಟು ಬರೋಣ ಅಂದರೆ ಅವ್ರ ಅಪ್ಪನ ಹತ್ರ 20 ರೂಪಾಯಿ ಅಮೌಂಟ್ ಬೇರೆ ಇಸ್ಕೊಂಡು ಸಾಕಾ ಇಷ್ಟು ಅಂದರೆ ಹ್ಞೂ ಅಂತ ಹೇಳಿದ್ಲು. ಹಂಗೆ ಅವರಿಬ್ರಿಗೂ ಬಾಯ್ ಮಾಡಿ ನಾವು ಹೊರಟ್ವಿ. ನಮ್ಮ ಯಜಮಾನ್ರ ಫ್ರೆಂಡ್ ದಿವಾಕರ್ ಅಂದ್ಬಿಟ್ಟಿದ್ರು, ಅವ್ರ ಜೊತೆ ನಾನು ಹೊರಟ್ವಿ. ನಾನು ನನ್ನ ಮಗಳಂತ ಆರಾಮಾಗಿ ಕೂತ್ಕೊಬಿಟ್ಟಿದ್ಲು ಅವಳು ಬ್ಯಾಗ್ ಹಿಡ್ಕೊಂಡು. ಹಂಗೆ ಹೋಗ್ತಾ ಹಂಗೇ ಅಲ್ಲಿ ಒಂದು ದೇವಸ್ಥಾನ ಇತ್ತು, ಅದಕ್ಕೂ ಕೈ ಮುಕ್ಕೊಂಡು ಹೊರಟ್ವಿ. ಅಪ್ಪ ನನ್ನ ಮಗಳಿಗೆ ಅಳಿಸ್ದೇ ಇರೋಂಗೆ ಆಗಲಿ ಕಣಪ್ಪ, ನೋವಾಗದೇ ಇರೋ ಥರ ಅಂತ. ಹಂಗೆ ಹೋಗ್ತಾ ಅಲ್ಲಿ ಅಂಗಡಿ ಸಿಕ್ತು. ಆಮೇಲೆ ಹೋಗಿ ಅಲ್ಲಿ ಮಾತಾಡಿ ಚುಚ್ಚಿಸೋಕ್ಕೆ ಅಂದ್ಬಿಟ್ಟು ಆಮೇಲೆ ಅವ್ರು ಅಂದರು ಬಿಗಿಯಾಗಿ ಹಿಡ್ಕೋಬೇಕು ಸ್ವಲ್ಪ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ನಾನೇನೆ. ಬಟ್ ಆದರೆ ಅವಳಂತೂ ತುಂಬ ಆಟ ಮಾಡ್ತಿದ್ಳು. ಬಟ್ ಅಮ್ಮ ಹೇಳಿದರು ಸ್ವಲ್ಪ ತುಂಡಿಗೆ ನಿಲ್ಲಿಸು, ಉದ್ದಾಗಿ ನಿಲ್ಲಿಸಿದ್ರೆ ಅವಳು ಕೈ ಬೆಳೆ ಸಣ್ಣಕ್ಕಿರೋದ್ರಿಂದ ಹಾಕೊಂಡು ಎಳೆದು ತೂತಾಳು ಅಗಲ ಮಾಡ್ಕೊಬಿಡ್ತಾಳೆ, ಆಲೇ ಅಗಲ ಆಗಿಬಿಡುತ್ತೆ, ಆಮೇಲೆ ಹೊರದೋಗ್ಬಿಡುತ್ತೆ ಬೇಗ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ತುಂಡಾಗಿ ನೂಲಿಸೋಕ್ಕೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಈ ಥರ ತುಂಡಾಗಿ ನೂಲಿರಿ ಅಂತ. ಸರಿ ಆಯಿತು. ಆಮೇಲೆ ಮುಂದೆ ಸ್ವಲ್ಪ ಕಟ್ ಮಾಡಬೇಕು ಅಂದರೆ ಸರಿ ಆಯಿತು ಕಟ್ ಮಾಡಿ ಅಂದ್ಬಿಟ್ಟು ಅವೆಲ್ಲನೂ ಮಾಡಿಸ್ಕೊಂಡು ನಾನು ಇದು ಮಾಡ್ತಾಯಿದ್ದೆ. ಬಟ್ ಅಲ್ಲಿವರೆಗೂ ಸುಮ್ಮನೆ ಇದ್ಲು, ಏನೂ ತಕರಾರು ಮಾಡ್ತಿಲ್ಲ. ನಾನು ಮನಸ್ಸಲ್ಲಿ ಅನ್ಕೊತಿದ್ದೆ ಹೆಂಗೋ ಸೈಲೆಂಟಾಗಿದ್ದಾಳೆ, ಹೆಂಗೆ ಇದ್ಬಿಟ್ರೆ ಸಾಕಪ್ಪ ಅಂತ. ಬಟ್ ಹಂಗೆ ಅನ್ಕೋತಿದ್ದಾಗೇ ಅವಳಂತೂ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ಳು ಅಳೋಕ್ಕೆ. ಕೈ ಕಾಲು ಎತ್ಬಿಡೋದು, ತಲೆ ಎಲ್ಲ ಆಡಿಸ್ಬಿಡೋದು ಎಲ್ಲನೂ. ಬಟ್ ಅವರು ಬಿಗಿಯಾಗಿ ಹಿಡ್ಕೊಳ್ಳಿ ಅನ್ನೋರು. ಬಟ್ ನಾನು ಬಿಗಿಯಾಗಿ ಹಿಡ್ಕೊಂಡ್ರು ಅವಳು ನಿಲ್ತಾನೇ ಇರಲಿಲ್ಲ ನನ್ನ ಕೈಯಲ್ಲಿ ಮಾತ್ರ. ಅದಕ್ಕೆ ಬೇರೆಯವ್ರ ಕೈ ಹಿಡಿಸ್ತೀರಾ ನೋಡಿ, ಇಲ್ಲ ಅಂದರೆ ತುಂಬ ಅಳ್ತಿದ್ದಾಳೆ ಅಂತ ಅಂದರು. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ದಿವಾಕರ್ ಅಂದರು, ನಾವು ಹಿಡ್ಕೊತೀನಿ ಬಕ್ಕ, ನೀವು ಕೂತ್ಕೊಳ್ಳಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಆಮೇಲೆ ಶಿಫ್ಟ್ ಮಾಡ್ಕೊಂಡ್ವಿ. ತುಂಬ ಅಳ್ತಿದ್ಲು. ಅವಳದು ನೋಡಿ ನಮಗೆ ಅಳ ಬರ್ತಿತ್ತು, ಅಷ್ಟು ಅಳ್ತಿದ್ಲು ಅವಳಂತೂ. ಇಲ್ಲ ಆಗೋಯ್ತು ಸುಮ್ಮನಿರಪ್ಪ, ಏನಿಲ್ಲ ನೋವೇನಿಲ್ಲ ಅಂತ ಅಂದ್ರೂ ಕೇಳ್ತಿರಲ್ಲ. ಬಟ್ ಆಲ್ರೆಡಿ ಚುಚ್ಚಿರೋದ್ರ ಮೇಲೆ ಚುಚ್ತಾ ಇರೋದಕ್ಕೆ ಅವಳಿಗೆ ಏನಾಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಅವ್ರು ಇದು ಮಾಡ್ತಿರಲ್ಲ, ಅವರು ಹಿಡ್ಕೊಂಡಿರಲ್ಲ, ಆ ಕಾರಣಕ್ಕೇ ಅವ್ಳಿಗೆ ಒಂಥರ ಆಗೋದೇನೋ, ಬೇಡ ಅಂತ ಇದು ಮಾಡೋಳು. ಆಮೇಲಂತೂ ಬಟ್ ಅವಳಿಗೆ ಫಸ್ಟ್ ಟೈಮ್ ಚುಚ್ಚಾಗೂ ಕೂಡ ಅಷ್ಟು ಹತ್ತಿರಲಿಲ್ಲ. ಅವಳು ತುಂಬಾ ಸೈಲೆಂಟಾಗೇ ಇದ್ಲು. ಚುಚ್ಚಿದ ತಕ್ಷಣ ಅವರು ಒಂದು ಸ್ವಲ್ಪ ಬೆಲ್ಲ ಕೊಟ್ಟರು, ತಿನ್ಕೊಂಡು ಸುಮ್ಮನೆ ಆಗ್ಬಿಟ್ಲು ಹಂಗಾಗಿ. ಬಟ್ ಈ ಸಲ ಮಾತ್ರ ತುಂಬ ಹತ್ತಲು. ನನಗೆ ಬೇಜಾರಾಯಿತು ನೋಡಿ, ಅಯ್ಯೋ ಇಷ್ಟೊಂದು ಅಳ್ತಿದ್ದಾಳಲ್ಲ ಅಂತ. ಆಮೇಲೆ ಕೊನೆಗೆ ಅವಳು ನೀವೇ ನೋಡ್ತಾ ಇರ್ಬೋದು, ತುಂಬ ಕಣ್ಣಲ್ಲಿ ನೀರು ಸುರಿತಾಯಿತ್ತು ಅವಳಿಗಂತೂ. ಅದಾದಮೇಲೆ ನಾನು ಉಂಗುರ ತೊಗೋಬೇಕು ಅಂತ ನಾನು ತೊಗೊತಾಯಿದ್ದೆ ನೋಡಿ, ಅವಳು ನನಗೂ ಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ತೊಗೊಳ್ಳೋಣ ಅಂತ ಹಾಕೋರೆ. ಆಮೇಲೆ ಬಿಚ್ಚಿ ಎಸಿತಿದ್ಲು. ಆ ಕಾರಣಕ್ಕೆ ಅವಳ್ದು ಅಲ್ಲೇ ಕೊಟ್ಟು ನಾನು ಬಂದೆ. ಹಂಗೆ ಬರ್ತಾ ಅವಳಂತೂ ಒಂದು ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿದ್ದ ದೇವ್ರಿಗೆ ಅವಳು ನೋಡ್ಕೊಂಡು ವೀಡಿಯೋನ ಇದು ಮಾಡ್ತಾಯಿದ್ಲು. ತುಂಬ ಆಟ ಮಾಡ್ತಾಳೆ ಆ ವಿಷಯದಲ್ಲಿ ಮಾತ್ರ. ಅವಳು ನೋಡ್ಕೊಂಡು ಅಲ್ಲಿ ಎಲ್ಲೋ ಒಂದು ಬೋಬೋ ಸಿಕ್ತು ಅಂತ ಅಮ್ಮ ಬೋಬೋ ಅನ್ನೋದು ಎಲ್ಲ ಇದು ಮಾಡ್ತಿದ್ಲು. ಅಲ್ಲಿ ಬೋಬೋ ಹೋಯ್ತು ಅಂತ. ಸರಿ ಆಯಿತು ಅಂತ ಅಲ್ಲಿಂದ ಬಂದು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಅಂಗಡಿಗೆ ಬಿಟ್ರಂತ ನನಗೆ ಹೊಡಿಯೋಕ್ಕೆ ಬರ್ತಿದ್ದಾಳೆ. ಯಾಕಂದರೆ ಅವಳಿಗೆ ಏನು ಮಾಡ್ತೀವಿ ಅದು ನೋಡ್ಕೊಂಡಿರ್ತಾಳಲ್ಲ, ಅದನ್ನೇ ಮಾಡೋದು ಜಾಸ್ತಿ. ಏನಾದರೂ ಹಠ ಮಾಡಿದಾಗ ನನಗೆ ಕೋಲ್ ತೊಗೊಂಬಂದು ಯಾಕೆ ಏನೋ ರೇಗ್ತೀವಲ್ಲ, ಅದೇ ಥರ ನಮಗೂ ಕೂಡ ಅವಳು ಮಾಡ್ತಾಳೆ. ನಾನೇನಾರು ಕೂತಿದ್ರೆ ಯಾಕೆ ಅಂದ್ಕೊಂಡು ಬರ್ತಾಳೆ ಕೋಲ್ ತೊಗೊಂಡು. ಹಂಗೆ ನಮ್ಮ ರವಿ ಬಾವಂಗಂತೂ ಅವ್ರ ಭಾಷೆಯಲ್ಲೇ ಹೇಳ್ತಾಳೆ. ಅವ್ರಿಗೆ ಸ್ವಲ್ಪ ಮಾತು ಬರೋಲ್ಲ, ಆಗೋದ್ರು ಅವರು ಈ ಬಿತ್ತಲ್ಲಿ ಹೇಳ್ತಾಳೆ. ಸರಿ ಅಂತ ಅವಳನ್ನ ಅಲ್ಲೇ ಬಿಟ್ಟು ನಾನು ಯಾಕಂದ್ರೆ ವಾರ ಮಾಡಬೇಕಿತ್ತು, ನಾನು ಬೆಳಗ್ಗೆಯಿಂದನೂ ಹಸ್ಕೊಂಡಿದ್ದೆ. ಒಪ್ಪತ್ತು ಬಿಡೋಣ ಅಂದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿದೆ. ಹಾಗೆ ಒಪ್ಪತ್ತು ಕೂಡ ಬಿಟ್ಟಿದ್ದೆ ನಾನು. ಅವ್ರಿಗೆ ಮಾತ್ರ ಇನ್ನು ಬಾಕಿ ಇತ್ತು ಊಟ ಮಾಡೋದು. ನಾನು
ಟೊಮೊಟೊ ಸಾಂಬಾರು, ಅನ್ನ ಮತ್ತು ಪಾಯಸ, ಆಮೇಲೆ ಕಡುಬು ಮಾಡಿದ್ದೆ. ತುಂಬ ದಿನದಿಂದ ಕಡುಬು ತಿನ್ನಬೇಕು ಅನಿಸ್ತಿತ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕೇಳಿದೆ ಮಾಡಲಾ ಇವತ್ತು ಅಂತ. ಸರಿ ಮಾಡು ಅಂತ ಹೇಳಿದ್ರು. ಹಂಗೆ ಮಾಡಿದ್ಮೇಲೆ ನನ್ನ ಮಗಳಂತೂ ನೈಟ್ ಪೂರ ಈ ಥರ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ನಾವಂತೂ ತುಂಬ ನೋಡ್ತಾ ಇರ್ತೀವಿ. ಹಂಗೆ ಅದನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಸಂಜೆ ಅವಳು ಅಂಗಡಿಗೆ ಬಿಟ್ಟಿದ್ದಾಗ. ಇದಾಗಿತ್ತು ಇವತ್ತಿನ ಸೋಮವಾರದ. ಹೇಗಿತ್ತು ಏನಂತ ಕಮೆಂಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.